ಎಸ್, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಪ್ರಧಾನಿ ಮೋದಿ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಪ್ರಧಾನಿ ಮೋದಿ ಕಾರ್ಯನಿರ್ವಹಣೆಯ ಬಗ್ಗೆ ಸಂತೃಪ್ತಿ ಇದೆಯಾ? ತುಂಬಾ ಇದೆ ಅಂತ 51%, ಸಂತೃಪ್ತಿ ಇದೆ ಅಂತ 24%. ತುಂಬಾ ಇದೆ 51%, ಸಂತೃಪ್ತಿ ಇದೆ ಅಂತ 24%, 75% ಆಯ್ತು. ಸಂತೃಪ್ತಿ ಇಲ್ಲ ಅಂತ 23%, ಗೊತ್ತಿಲ್ಲ ಅಂತ 2%. ಒನ್ಸ್ ಅಗೇನ್, ಸಂತೃಪ್ತಿ ಇಲ್ಲ ಮತ್ತು ಗೊತ್ತಿಲ್ಲ ಅಂತ ಹೇಳೋರು ಕೂಡ ಸಂತೃಪ್ತರಲ್ಲ ಅಂತ ಕನ್ಸಿಡರ್ ಮಾಡಿದ್ರೆ 25% ಬರುತ್ತೆ. 75:25, 75:25, 75% ಜನ ನರೇಂದ್ರ ಮೋದಿ ಕಾರ್ಯವೈಖರಿಯ ಬಗ್ಗೆ ಸಂತೃಪ್ತಿಯನ್ನು ಹೊಂದಿದ್ದಾರೆ. ನಾವು ನಿಮಗೆ ತೋರಿಸ್ತಾ ಇರೋದು ABP ನ್ಯೂಸ್ನವರ ಜೊತೆಗೆ ಸಿ ವೋಟರ್ನವರು ಮಾಡಿರುವ ಸರ್ವೆಯ ವಿವರಗಳನ್ನು. ABP ನ್ಯೂಸ್ ಜೊತೆಗೆ ಸಿ ವೋಟರ್ನವರು ಮಾಡಿರುವ ಸರ್ವೆಯ ವಿವರಗಳನ್ನು ತೋರಿಸ್ತಾ ಇದ್ದೀವಿ. ಆಸ್ ಆಫ್ ನೌ ಇವರು ರಾಜಸ್ಥಾನ, ಪಂಜಾಬ್, ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡು, ಕೇರಳದ ಸಂಖ್ಯೆಗಳನ್ನು ಬಿಟ್ಟಿದ್ದಾರೆ. 51% ತುಂಬ ಸಂತೃಪ್ತಿ ಇದೆ ನರೇಂದ್ರ ಮೋದಿ ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಅಂತ, 24% ಜನ ಸಂತೃಪ್ತಿ ಇದೆ ಅಂತಿದ್ದಾರೆ. ದ್ಯಾಟ್ ಅಮೌಂಟ್ಸ್ ಟು 75%. 23% ಜನ ಸಂತೃಪ್ತಿಯನ್ನು ಹೊಂದಿಲ್ಲ. ಸ್ಟ್ರೇಟ್ ಅವೇ ನೆಗೆಟಿವ್ ವೋಟ್ಸ್ ಅದು 23%. ಗೊತ್ತಿಲ್ಲ ಅಂತ ಹೇಳೋರು 2%. ಕಂಪ್ಯಾರಿಸನ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ತುಂಬ ಸಂತೃಪ್ತಿ ಅಂತ ಹೇಳೋರು 40% ಜನ, ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯ ಬಗ್ಗೆ ತುಂಬ ಸಂತೃಪ್ತಿ ಅಂತ ಹೇಳೋರು 51% ಜನ, ಕೇಂದ್ರ ಸರ್ಕಾರದ ಬಗ್ಗೆ ಸಂತೃಪ್ತಿ ಇದೆ ಅಂತ ಹೇಳೋರು 30% ಜನ, ನರೇಂದ್ರ ಮೋದಿ ಅವರ ಬಗ್ಗೆ ಸಂತೃಪ್ತಿ ಇದೆ ಅಂತ ಹೇಳೋರು 24% ಜನ. ಅಲ್ಲಿಗೆ ಟೋಟಲ್ 70% ಜನ ಕೇಂದ್ರ ಸರ್ಕಾರದ ಬಗ್ಗೆ ಸಂತೃಪ್ತರಾಗಿದ್ದರೆ 75% ಜನ ನರೇಂದ್ರ ಮೋದಿ ಅವರ ಬಗ್ಗೆ ಸಂತೃಪ್ತಿಯನ್ನು ಹೊಂದಿದ್ದಾರೆ. ಅಧಿಕಾರ ಇಲ್ಲ, ಆದರೆ ಪಕ್ಷ ಸಂಘಟನೆ, ವಿಪಕ್ಷದ ನಾಯಕರುಗಳಾಗಿ ನೇತೃತ್ವ ವಹಿಸಿಕೊಂಡಿರುವಂಥ ರೀತಿ, ಕೇಂದ್ರ ಸರ್ಕಾರವನ್ನು ಕ್ವಶನ್ ಮಾಡ್ತಾ ಇರುವಂಥ ರೀತಿ, ಅನೇಕ ವಿಷಯಗಳಲ್ಲಿ ವಿರೋಧ ಪಕ್ಷದ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಪ್ರಿನ್ಸಿಪಲ್ ಅಪೋಸಿಷನ್ ಅನ್ನಿಸಿಕೊಂಡಂಥ ಕಾಂಗ್ರೆಸ್ನ ನಾಯಕರುಗಳನ್ನು ಕೂಡ ಅನಲೈಸ್ ಮಾಡಲಾಗುತ್ತೆ. ಇದರಲ್ಲಿ ಈ ಸರ್ವೆನಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳಿದೆ. ಮೊದಲಿಗೆ ರಾಹುಲ್ ಗಾಂಧಿ ಅವರ ಕಾರ್ಯವೈಖರಿ ನೆನಪಿರಲಿ. ಅಂದರೆ ಇವರೇನು ರೋಡ್ ಮಾಡ್ಸೋಕ್ಕಾಗಿರಲ್ಲ, ಏರ್ಪೋರ್ಟ್ ಮಾಡಿಸೋದಕ್ಕಾಗಿರಲ್ಲ, ವಿಪಕ್ಷದ ನಾಯಕರುಗಳಾಗಿ ಏನು ಕೆಲಸ ಮಾಡಿದ್ದರ ಬಗ್ಗೆ. ರಾಹುಲ್ ಗಾಂಧಿ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಪ್ರಶ್ನೆ. ಎಷ್ಟು ಜನ ಏನಂತ? ತುಂಬ ಇದೆ, ತುಂಬ ಸಂತೃಪ್ತಿ ಇದೆ ಅಂತ 23% ಜನ. ಈ 23% ಜನ ಯಾರಂದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯ ಬಗ್ಗೆ ಸಂತೃಪ್ತಿ ಇಲ್ಲ ಅಂತಲೂ 23% ಜನ ಹೇಳಿದರು. ಸ್ಟ್ರೇಟ್ ಅವೇ ಇಲ್ಲಿ ಒಪಿನಿಯನ್ ಬಂದಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಕಾರ್ಯನಿರ್ವಹಣೆಯ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ ಅಂತ, ತುಂಬ ಸಂತೃಪ್ತಿ ಅಂತ 23% ಜನ ಹೇಳ್ತಾರೆ. ಸಂತೃಪ್ತಿ ಇದೆ, ಸಮ್ವಾಟ್ ಓಕೆ 19% ಜನ. ಸಂತೃಪ್ತಿ ಇಲ್ಲ ಅಂತ 41% ಜನ ಹೇಳಿದ್ರೆ, ಗೊತ್ತಿಲ್ಲ ಅಂತ ಹೇಳೋರ ಸಂಖ್ಯೆ ತುಂಬ ದೊಡ್ಡದಿದೆ, 17% ಜನ. 100ಕ್ಕೆ 17 ಜನ ಅಷ್ಟಾಗಿ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರ ಕಾರ್ಯನಿರ್ವಹಣೆಯ ಬಗ್ಗೆ. ಅಲ್ಲಿಗೆ ಸಂತೃಪ್ತಿ ಇದೆ ಅಂತ ಹೇಳೋರು 20, 23 + 19, 42% ಜನ ಸಂತೃಪ್ತರಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಕಾರ್ಯವೈಖರಿಯ ಬಗ್ಗೆ ಸಂತೃಪ್ತರಾಗಿದ್ದಾರೆ. 41% ಜನ ಸ್ಟ್ರೇಟ್ ಅವೇ ಸಂತೃಪ್ತರಲ್ಲ. ಗೊತ್ತಿಲ್ಲ ಅಂತ ಹೇಳೋರ ಪೈಕಿ ದೇ ಆರ್ ಫೆನ್ಸ್ ಸಿಟರ್ಸ್. ಅವರ ಪೈಕಿ ಎಷ್ಟು ಜನ ಸಂತೃಪ್ತರೋ ಎಷ್ಟು ಜನ ಅಸಂತೃಪ್ತರೋ ಗೊತ್ತಾಗೋದಿಲ್ಲ ರಾಹುಲ್ ಗಾಂಧಿ ಅವರ ಕಾರ್ಯನಿರ್ವಹಣೆಯ ಬಗ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಕೂಡ ಇದೇ ಪ್ರಶ್ನೆಯನ್ನು ಕೇಳಲಾಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಸಂತೃಪ್ತಿ ಇದೆಯಾ? AICC ಅಧ್ಯಕ್ಷರು ತುಂಬ ಸಂತೃಪ್ತಿ ಇದೆ ಅಂತ 13% ಜನ ಹೇಳ್ತಾ ಇದ್ದಾರೆ. ಸಂತೃಪ್ತಿ ಇದೆ ಅಂತ ಹೇಳೋರು 37%. ಸಾರಿ, ಸಂತೃಪ್ತಿ ಇದೆ ಅಂತ ಹೇಳೋರು 17% ಜನ. 17 + 13, 30% ಜನರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲಸ ಮಾಡ್ತಾ ಇರುವ ರೀತಿಯ ಬಗ್ಗೆ ಸಂತೃಪ್ತಿ ಇದೆ. ಈ 30% ಜನ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜಸ್ಥಾನ, ಪಂಜಾಬ್, ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿರುವಂಥ 30% ಜನ. ಸಂತೃಪ್ತಿ ಇಲ್ಲ ಅಂತ ಹೇಳ್ತಾ ಇರೋರು 37% ಜನ. ಗೊತ್ತಿಲ್ಲ ಅಂತ ಹೇಳುವವರ ಸಂಖ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯನಿರ್ವಹಣೆಯ ವಿಷಯದಲ್ಲಿ ಅತಿ ಹೆಚ್ಚು,
33% ಜನರಿಗೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಂತಾರೆ. ಈಗ ಸುಮ್ಮನೆ ಒಂದು ಕಂಪ್ಯಾರಿಸನ್ ಕೊಟ್ಟು ನರೇಂದ್ರ ಮೋದಿ ಅವರ ಕಾರ್ಯನಿರ್ವಹಣೆ, ರಾಹುಲ್ ಗಾಂಧಿ ಅವರ ಕಾರ್ಯನಿರ್ವಹಣೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ಯನಿರ್ವಹಣೆ, ಈ ಸರ್ವೆಯ ಪ್ರಕಾರ ಮೂರು ಉತ್ತರಗಳನ್ನು ನೋಡಿದ್ವಿ. ಒಟ್ಟೊಟ್ಟಿಗೆ ನೋಡೋದಕ್ಕೆ ಹೋದರೆ ಯಾರ ಕಾರ್ಯನಿರ್ವಹಣೆಯ ಬಗ್ಗೆ ಎಷ್ಟು ಸಂತೃಪ್ತಿ, ಇಲ್ಲಿ ಬಂದಂಥ 3 ಪ್ರತ್ಯೇಕವಾಗಿ ತೋರಿಸಿದ್ದನ್ನು ಒಟ್ಟಾಗಿ ತೋರಿಸ್ತಾ ಇದ್ದೀವಿ ಅಷ್ಟೇ. ನರೇಂದ್ರ ಮೋದಿ ಅವರ ವಿಷಯದಲ್ಲಿ ತುಂಬ ಸಂತೃಪ್ತಿ ಇದೆ ಅಂತ 51% ಜನ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾ ಇರೋ ವಿಷಯದಲ್ಲಿ ತುಂಬ ಸಂತೃಪ್ತಿ ಇದೆ ಅಂತ 23% ಜನ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲಸ ಮಾಡ್ತಾ ಇರುವ ರೀತಿಯಲ್ಲಿ ಸಂತೃಪ್ತಿ ಇದೆ ಅಂತ 13% ಜನ ತುಂಬ ಸಂತೃಪ್ತಿ ಇದೆ. ಸಮ್ವಾಟ್ ಹ್ಯಾಪಿ, ಸಂತೃಪ್ತಿ ಇದೆ, ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ನರೇಂದ್ರ ಮೋದಿ ಅವರಿಗೆ 24% ಜನ ಹೇಳಿದ್ರೆ 19% ಜನ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ, 17% ಜನ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳ್ತಾರೆ. ಸಂತೃಪ್ತಿ ಇಲ್ಲ, ಸ್ಟ್ರೇಟ್ ಅವೇ ನೆಗೆಟಿವ್. 23% ಜನ ನರೇಂದ್ರ ಮೋದಿ ಅವರಿಗಿದ್ದಾರೆ, 41% ಜನ ರಾಹುಲ್ ಗಾಂಧಿ ಅವರಿಗಿದ್ದಾರೆ, 37% ಜನ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದ್ದಾರೆ. ಸ್ಟ್ರೇಟ್ ಅವೇ ನೆಗೆಟಿವ್, ಸಂತೃಪ್ತಿ ಇಲ್ಲ ನಮಗೆ. ಗೊತ್ತಿಲ್ಲ ಅಂತ ಹೇಳುವವರು ಗೊತ್ತಿಲ್ಲ. 2% ಜನ ನರೇಂದ್ರ ಮೋದಿ ಅವರ ವಿಷಯದಲ್ಲಿ, 17% ಜನ ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ, 33% ಜನ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯದಲ್ಲಿ. 2% ನರೇಂದ್ರ ಮೋದಿ, 17% ರಾಹುಲ್ ಗಾಂಧಿ, 33% ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯದಲ್ಲಿ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ಟಿಲ್ ಹಿ ಡಸಂಟ್ ಹ್ಯಾವ್ ಅ ಪ್ಯಾನ್ ಇಂಡಿಯಾ ಇಮೇಜ್. 33% ಜನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತಾರೆ. ಅಜಿತ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದರೆ ಕರ್ನಾಟಕದಿಂದ ಹೋಗಿ ಕಳೆದ 10 ವರ್ಷಗಳಲ್ಲಿ ಈಗ AICC ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅಂದರೆ 2009 ಅವರು ದಿಲ್ಲಿಗೆ ಹೋದವರು. ಎಸ್, AICC ಅಧ್ಯಕ್ಷರಾಗಿದ್ದಾರೆ. ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅನೇಕರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗೊತ್ತಿರದೇ ಇರತಕ್ಕಂಥದ್ದು ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ರಾಹುಲ್ ಗಾಂಧಿ ಪರಿವಾರದಿಂದ ಬಂದಿರತಕ್ಕಂಥವ್ರು. ನೀವು ಯಾಕೆ ಅನೇಕರು ಈ ಪ್ರಶ್ನೆಯನ್ನು ಕೇಳ್ತಾರೆ, ಏನು ಟೀನಾ ಫ್ಯಾಕ್ಟರ್ ಅಂದರೆ ಏನು, ಆ ಟೀನಾ ಫ್ಯಾಕ್ಟರ್ ಯಾಕೆ ಏನು ಅಂತಕ್ಕಂಥ ಉತ್ತರ ಈ ನಂಬರ್ಸ್ಗಳಲ್ಲಿದೆ. ಎಸ್, ನಿಮಗೆ ಅಂದರೆ ಈಗ ಅದು ಹೇಗೆ ನೋಡ್ತಿರೋ ಅನ್ನೋದು. ರಾಹುಲ್ ಗಾಂಧಿಯವರ ವಿಫಲತೆಯ ಕಾರಣದಿಂದ ನರೇಂದ್ರ ಮೋದಿಯವರ ಜನಪ್ರಿಯತೆ ಇಂಟ್ಯಾಕ್ಟ್ ಉಂಟು, ಅಥವಾ ನರೇಂದ್ರ ಮೋದಿಯವರ ಜನಪ್ರಿಯತೆಯ ಕಾರಣದಿಂದ ರಾಹುಲ್ ಗಾಂಧಿಗೆ ವರ್ಟಿಕಲ್ ಮೊಬಿಲಿಟಿ ಸಿಗ್ತಾ ಇಲ್ವೋ, ಇದು ಡಿಬೇಟ್ನ ಅಂಶ ಇರ್ಬೋದು. ಕರೆಕ್ಟ್. ಆದರೆ 10 ವರ್ಷಗಳ ಆಡಳಿತದ ನಂತರ ರಾಹುಲ್ ಗಾಂಧಿ ಒಂದು ವೇಳೆ 55-60% ಅವರ ಪಾಪ್ಯುಲಾರಿಟಿ ಚಾರ್ಟ್ ತೋರಿಸ್ತಾ ಇದ್ದರೆ ನಿಮಗೆ ಸರ್ವೆಗಳ ನಂಬರ್ಗಳು ರಿಫ್ಲೆಕ್ಟ್ ಆಗ್ತವೆ, ಭಿನ್ನವಾಗಿ ಬರ್ತಾ ಇದ್ವು. ಕರೆಕ್ಟ್. ಪ್ರಶ್ನೆ ಏನಿದೆ ಅಂತಂದರೆ, ನೋಡಿ ಅಜಿತ್, ಯಾವುದೇ ರಾಜಕಾರಣಿಗೆ ವಿರೋಧಿಗಳು ಇರಲ್ಲ ಅಂತಕ್ಕಂಥದ್ದು ಇರಲ್ಲ. ಆತನಿಗೆ ವಿರೋಧಿ ಇದ್ದಾಗಲೇ ಬೆಂಬಲಿಗರು ಗಟ್ಟಿಯಾಗಿರ್ತಾರೆ. ಹೌದು. ಆದರೆ ನಿಮ್ಮ ಬೆಂಬಲಿಗರ ಸಂಖ್ಯೆ, ನಿಮ್ಮನ್ನು ಇಷ್ಟಪಡುವವರ ಸಂಖ್ಯೆ ನಿಮ್ಮನ್ನು ದ್ವೇಷಿಸುವರ ಅಥವಾ ನಿಮ್ಮನ್ನು ಇಷ್ಟಪಡದೇ ಇರುವ ಸಂಖ್ಯೆಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಕರೆಕ್ಟ್. ನರೇಂದ್ರ ಮೋದಿಗೆ ಇವತ್ತಿನ ಸಂದರ್ಭದಲ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಭವಿಷ್ಯದಲ್ಲಿ ಏನಾಗುತ್ತೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನರೇಂದ್ರ ಮೋದಿಗೆ ಏನಿದೆ ಅಂತಂದರೆ, ಅವರನ್ನು ಇಷ್ಟಪಡುವವರ ಸಂಖ್ಯೆ ನಾನಾ ಕಾರಣಗಳಿಂದ 55, 60, 65, 70% ಅವರನ್ನು ಇಷ್ಟಪಡುವವರ ಸಂಖ್ಯೆ ಇದೆ. ನಾಟ್ ನೆಸೆಸರಿಲಿ ಅವರು ಬಂದು BJPಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದಿಲ್ಲ. ಅವರಿಗೆ BJPಗೆ ಓಟ್ ಹಾಕದೇ ಇರಲಿಕ್ಕೆ ಬೇರೆ 100 ಕಾರಣಗಳಿರ್ಬೋದು. ಆದರೆ ನರೇಂದ್ರ ಮೋದಿಯ ಕಾರ್ಯವೈಖರಿಯನ್ನು ವಿರೋಧಿಸ್ತಾರೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇರಲ್ಲ. ಆ ಕಾರಣದಿಂದ ನರೇಂದ್ರ ಮೋದಿಯವರ ಜನಪ್ರಿಯತೆ ಇಂಟ್ಯಾಕ್ಟ್ ಇದೆ. ಅದರಲ್ಲಿ 10%, 15% ಓಟ್ಗಳು ಹೋದು ಅಂತಿಕೊಳ್ಳೋಣ. ಓಕೆ, ಇಬ್ಬರಲ್ಲಿ ಒಬ್ಬರು ನಿಮಗೆ ಇಬ್ಬರಲ್ಲಿ ಒಬ್ಬರು ಅಥವಾ ಒಬ್ಬರಿಗಿಂತ ಜಾಸ್ತಿ ನಿಮ್ಗೆ ಓಟ್ ಹಾಕಿದರೆ ನೀವು ಯಾವುದೇ ಕಾಂಟೆಸ್ಟ್ನಲ್ಲಿ ಗೆದ್ದು ಬರ್ತಾ ಇದ್ದೀರಿ. ಅದೇ ನರೇಂದ್ರ ಮೋದಿ ವಿಷಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಕರೆಕ್ಟ್. ನಿಮ್ಮದೇ ಕಾಂಗ್ರೆಸ್ ಮಜಬೂತಾಗಿರ್ತಕ್ಕಂಥ ರಾಜ್ಯದಲ್ಲಿ ಅಥವಾ ನಿಮ್ಮ ಕಾಂಗ್ರೆಸ್ನ ಮಿತ್ರ ಪಕ್ಷ ಮಜಬೂತಾಗಿರ್ತಕ್ಕಂಥ ರಾಜ್ಯದಲ್ಲಿ ನಿಮ್ಮ ಜನಪ್ರಿಯತೆ ಪ್ರಮಾಣ ಎಷ್ಟು ಹೋಗಬೇಕು? ಇಟ್ ಹ್ಯಾಸ್ ಟು ಇನ್ಕ್ರೀಸ್.
ನಿಮಗೆ ನಾನಾ ಕಾರಣಗಳಿಂದ ನಿಮ್ಮನ್ನು ಇಷ್ಟಪಡುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಬಟ್ ನಿಮ್ಮ ವೋಟ್ ಬ್ಯಾಂಕ್ಗೂ ಈಗ ರಾಜಸ್ಥಾನದಲ್ಲಿ ವೋಟ್ ಬ್ಯಾಂಕ್ ಎಷ್ಟಿದೆ? 47-48ರವರೆಗೆ ಕಾಂಗ್ರೆಸ್ ಹೋಗಿರ್ತಕ್ಕಂಥ ಉದಾಹರಣೆಗಳಿವೆ. ಕರೆಕ್ಟ್. ರಾಹುಲ್ ಗಾಂಧಿ ಕಂಪೇರ್ ಮಾಡಿದರೆ ಸ್ಟ್ರೇಟ್ ಅವೇ ಕಾರ್ಯವೈಖರಿಯ ಬಗ್ಗೆ ನಿಮಗೆ ತುಂಬ ಇದೆ ಅನ್ನುವರ ಸಂಖ್ಯೆನೇ 23% ಇದೆ. ಅದರ ಅರ್ಥ ಏನು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಪದೇ ಪದೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದರ ಅರ್ಥ. ಕಾಂಗ್ರೆಸ್ಸಿಗರಿಗೆ ಇದು ಇಷ್ಟ ಆಗಲ್ಲ. ಇದನ್ನು ಹೇಳಿದರೆ ರಾಹುಲ್ ಗಾಂಧಿಯನ್ನು ನೀವು ನೆಗೆಟಿವ್ ಆಗಿ ತೋರಿಸ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಇಡೀ ಚುನಾವಣೆಯ ಕ್ರಕ್ಸ್ ಇರ್ತಕ್ಕಂಥದ್ದೇ ಈ ನಂಬರ್ಸ್ಗಳಲ್ಲಿ. ರಾಹುಲ್ ಗಾಂಧಿ ಪಾಪ್ಯುಲಾರಿಟಿ ಚಾರ್ಟ್ ವಿಪಕ್ಷದಲ್ಲಿ 10 ವರ್ಷ ಇದ್ದರೂ ಹೇಳ್ತಾ ಇಲ್ಲ. ಕರೆಕ್ಟ್. ಅಟ್ ದ ಕಾಂಟ್ರರಿ ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಚಾರ್ಟ್ ಅಧಿಕಾರದಲ್ಲಿದ್ದರೂ ಏರ್ತಾ ಇದೆ ಅಥವಾ ಅಲ್ಲಿಗೆ ಸ್ಟೇಬಲ್ ಆಗಿದೆ. ಇದು ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವವರೆಗೆ ಕಾಂಗ್ರೆಸ್ 100 ದಾಟುವ ಸಾಧ್ಯತೆಗಳು ಕಡಿಮೆ ಇರ್ತವೆ ಅಂತ ನನಗನ್ಸುತ್ತೆ. ಈಗ ಅದು ಡಿಬೇಟೇಬಲ್. ನೀವು ಹೇಳಿದಂತೆ ರಾಹುಲ್ ಗಾಂಧಿ ಕಾರಣದಿಂದ ಮೋದಿ ಜನಪ್ರಿಯರೋ ಅಥವಾ ಮೋದಿ ಜನಪ್ರಿಯ ಕಾರಣದಿಂದ ರಾಹುಲ್ ಗಾಂಧಿಯವರ ಚಾರ್ಟ್ ಇರ್ತಾ ಇಲ್ವೋ, ದಿಸ್ ಇಸ್ ಡಿಬೇಟೇಬಲ್ ಅಂಶ. ಅದನ್ನೇ ನೀವು ಟೀನಾ ಫ್ಯಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದು. ದಟ್ ಈಸ್ ವಾಟ್ ಟೀನಾ ಫ್ಯಾಕ್ಟರ್ ಈಸ್. ಅಂದರೆ ನರೇಂದ್ರ ಮೋದಿ ಓಕೆ ಕೆಲವು ನಾನು ಹೇಳಿದೆಲ್ಲ 19-20 ಇರ್ತವೆ ಅಲ್ವಾ. ಆದರೂ ಕೂಡ ಈಗ ಹಿಂದುತ್ವ ಕೆಲವರಿಗೆ ಈ IT ED ಇವೆಲ್ಲ ಇಷ್ಟ ಆಗ್ತಿರ್ಲಿಕ್ಕಿಲ್ಲ, ಬಟ್ ಹಿಂದುತ್ವದ ಕಾರಣದಿಂದ ಮೋದಿ ಜೊತೆಗಿದ್ದಾರೆ. ಕೆಲವರಿಗೆ ಹಿಂದುತ್ವ ಇಷ್ಟ ಆಗ್ತಾ ಇರಲಿಕ್ಕಿಲ್ಲ, ಅಂದರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ಬೋದು. ಅತಿಯಾದ ಹಿಂದುತ್ವದ ಹೇಳಿಕೆಗಳು ಕೆಲವರಿಗೆ ಇಷ್ಟ ಆಗ್ತಿರ್ಲಿಕ್ಕಿಲ್ಲ, ಬಟ್ ಕಾರಲ್ಲಿ ಹೊರಟಾಗ ನ್ಯಾಷನಲ್ ಹೈವೇಯನ್ನು ನೋಡಿದಾಗ, ವಿಮಾನ ನಿಲ್ದಾಣಗಳು ಹೆಚ್ಚಾಗಿರೋದನ್ನು ನೋಡಿದಾಗ, ರೈಲ್ವೆ ನೆಟ್ವರ್ಕಲ್ಲಿ ಒಂದು ರೀತಿಯ ಕಮಿಟ್ಮೆಂಟ್ ಇರೋದನ್ನು ನೋಡಿದಾಗ ಅವ್ರಿಗನ್ಸುತ್ತೆ ಸರಿಯಪ್ಪ ಹಿಂದುತ್ವ ಸ್ವಲ್ಪ ಉಗ್ರತೆ ಇದೆ, ಇಷ್ಟ ಆಗಲ್ಲ, ಬಟ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ನರೇಂದ್ರ ಮೋದಿ ಇಷ್ಟ ಆಗ್ತಾರೆ ಅಂತಕ್ಕಂಥದ್ದು. ಇವೆರಡೂ ಇಷ್ಟ ಆಗದವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಕಾರಣದಿಂದ ಇಷ್ಟ ಆಗ್ಬೋದು. ಕರೆಕ್ಟ್. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ನೋಡಿ, ಪಾಕಿಸ್ತಾನ ನಮ್ಮ ಮೇಲೆ ವಾಪಸ್ ದಾಳಿ ಮಾಡುವ ಧೈರ್ಯವನ್ನೇ ತೋರಿಸ್ತಾ ಇಲ್ಲ. ಅಭಿನಂದನನ್ನು ಪಾಕಿಸ್ತಾನ ಹಿಡ್ಕೊಂಡು ಹೋದಾಗ ನೋಡಿ, ಅಭಿನಂದನನ್ನು ಇನ್ನೊಂದು 24 ಗಂಟೆ ಇಟ್ಕೊಂಡ್ರೆ ನಾನು ನಿಮ್ಮ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೇಳುವ ಪ್ರಧಾನಮಂತ್ರಿ ನಮಗೂ ಬೇಕು. ಆ ಕಾರಣದಿಂದ ನಾನು ಮೋದಿನ ಇಷ್ಟಪಡ್ತೀನಿ. BJP ಇಷ್ಟ ಆಗತ್ತೋ ಇಲ್ವೋ, ಅಥವಾ ಸ್ಥಳೀಯ ನಾಯಕರು ಬೇಡ ಇವರು ಅಂತ ಅನಿಸ್ತಿರ್ಬೋದು, ಬಟ್ ಮೋದಿ ಕಾರಣದಿಂದ ಆತ ಜೊತೆಗಿದ್ದಾನೆ. ದ್ಯಾಟ್ ಈಸ್ ಸ್ಟ್ರೆಂತ್ ಆಫ್ ಮೋದಿ. 10 ವರ್ಷಗಳ ನಂತರವೂ ಅವ್ರಿಗೊಂದು ಪ್ರೋ ಇನ್ಕಂಬನ್ಸಿ ಇದೆ. 10 ವರ್ಷಗಳ ನಂತರವೂ ರಾಹುಲ್ ಗಾಂಧಿ ಆ ಆಂಟಿ ಇನ್ಕಂಬನ್ಸಿ ಇರೋದು ನಿಜ, ಬಟ್ ಅದು ರಾಹುಲ್ ಗಾಂಧಿ ಹೆಸರಿಗೆ ಶಿಫ್ಟ್ ಆಗ್ತಾ ಇಲ್ಲ. ದ್ಯಾಟ್ಸ್ ವಾಟ್ ಪ್ರಶಾಂತ್ ಕಿಶೋರ್ ಟೋಲ್ಡ್. ಕೆಳಗಡೆ ನಿರಾಸೆ ಇದೆ, ಭ್ರಮ ನಿರಸನ ಇದೆ, ಕೆಳಗಡೆ ಆಕ್ರೋಶ ಇದೆ, ಎಲ್ಲವೂ ಸರಿ, ಬಟ್ ಆ ಆಕ್ರೋಶ ಕಾಂಗ್ರೆಸ್ಗೆ ಮತವಾಗಿ ಯಾಕೆ ಶಿಫ್ಟ್ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ನೋಡಿದಾಗ ನಿಮಗೆ ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿ ಚಾರ್ಟನ್ನು ನೋಡಬೇಕಾಗತ್ತೆ. ಅಂದರೆ ಸಿಂಪಲ್ ಎಕ್ಸ್ಪ್ಲನೇಷನ್ ಅಂದರೆ BJP ತಗೊಂಡಿದ್ದು 35-36% ಓಟು ಕಳೆದ ಸಲ. ಅಂದರೆ ಇನ್ನೂ 65% ಓಟ್ಗಳು ಹೊರಗಡೆ ಇದ್ದಾವೆ, BJPಯಿಂದ ಹೊರಗಡೆ ಇದ್ದಾವೆ. ಆ 65%ನಲ್ಲಿ ಒಂದಷ್ಟು NDAದ ಭಾಗ ಅಂತ ಅನ್ಕೊಳ್ಳಿ, ಒಂದು 55% ಓಟ್ ಆದರೂ ಹೊರಗಡೆ ಇದ್ದಾವೆ. ಆ 55% ಓಟ್ನಲ್ಲಿ 30-35%ಅನ್ನು ತಮ್ಮ ಕಡೆ ವಿಪಕ್ಷಗಳು ಸೆಳೆಯದೆ ಹೊರತು, ಮೈತ್ರಿಕೂಟ ಸೆಳೆಯದ ಹೊರತು, ಆ ಮೈತ್ರಿಕೂಟದ ಮೇಲೆ ಜನರಿಗೆ ವಿಶ್ವಾಸ ಬರೋದಿಲ್ಲ. ದೇ ಕ್ಯಾನ್ ಟೇಕ್ ಆನ್ ಮೋದಿ ಅಂತ ಅನ್ಸೋದಿಲ್ಲ. ಹಾಗೆ ಅನ್ನಿಸಿದಾಗ ಡೆಫಿನೆಟ್ಲಿ ಈ ನಂಬರ್ಸ್ ಚೇಂಜ್ ಆಗ್ತವೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.